ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂತಂದರೆ, ಪ್ರವೀಣ್ ಅವರು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿದರು. ಓಕೆ, ಯಾವುದೋ ಒಂದು ವಿಡಿಯೋದಲ್ಲಿ, ನನಗೆ ಗೊತ್ತಿಲ್ಲ ಎಕ್ಸಾಕ್ಟ್ಲಿ ಯಾವ ಡೇಟು ಅಂತ. ಸೊ ಅವರು ಹೇಳಿದರು ಕ್ಯಾಂಡಲ್ ಯಾವ ರೀತಿ ನೋಡಬೇಕು, ಓಕೆ, ಯಾವ ರೀತಿ ಎಂಟ್ರಿ ತೊಗೋಬೇಕು, ಪ್ರೈಸ್ ಯಾವುದು ಎಂಟ್ರಿ ತೊಗೋಬೇಕು, ಯಾವುದು ತೊಗೋಬಾರ್ದು ಅಂತ. ಇದೆಲ್ಲ ಡಿಪೆಂಡ್ ಆಗಿರೋದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಮೇಲೆ. ಓಕೆನಾ, ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗ್ತಾಯಿದೆ. ಓಕೆ, ಕ್ಯಾಂಡಲಲ್ಲಿ ಸುಮಾರು ಇದೆ. ಆಲ್ಮೋಸ್ಟ್ ನಿಮಗೆ ನೋಡಿ, ಟ್ರೇಡಿಂಗ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಓಕೆನಾ, ಸೊ ಎಲ್ಲರಿಗೂ ಮಾಮೂಲಾಗಿ ಎಲ್ಲ ಗೊತ್ತಿರುತ್ತೆ ಈ ಕ್ಯಾಂಡಲ್ ಯಾವುದು. ಓಕೆ, ಇದು ರೆಡ್ ಕ್ಯಾಂಡಲು, ಇದು ಗ್ರೀನ್ ಕ್ಯಾಂಡಲು ಹೇಳೋದು ಬೇಕಾಗಿಲ್ಲ. ಆದರೂ ನಾನು ಬೇಸಿಕ್ಕಿಂದ ಸ್ಟಾರ್ಟ್ ಮಾಡಲೇಬೇಕಾಗುತ್ತೆ. ಇಲ್ಲ ಅಂತಂದರೆ ಅದು ಅರ್ಧಂಬರ್ಧ ಜ್ಞಾನ ಅದು ಎದಕ್ಕೂ ಬರೋಂಗಿಲ್ಲ. ಓಕೆನಾ, ಸೊ ಅದಕ್ಕೆ ನಾನು ಈ ಎಲ್ಲ ಕ್ಯಾಂಡಲ್ ಸ್ಟಿಕ್ಕು, ಓಕೆ, ಯಾವ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಯಾವುದು ಸ್ಟ್ರೈಕ್ ಪ್ರೈಸ್ ತೊಗೋಬೇಕು, ಎಲ್ಲಿ ಎಂಟ್ರಿ ತೊಗೋಬೇಕು, ಎಲ್ಲಿ ಎಕ್ಸಿಟ್ ಮಾಡಬೇಕು, ಎಷ್ಟು ಪಾಯಿಂಟ್ ಕವರ್ ಮಾಡಬೇಕು ಎಲ್ಲ ನಾನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಬಟ್ ಎಲ್ಲದಕ್ಕಿಂತ ಮುಂಚೆ ನೀವು ಫಸ್ಟ್ ನನಗೇನು ಮಾಡಬೇಕು ಅಂತಂದರೆ, ನಾನು ಈ ವಿಡಿಯೋ ಆದಮೇಲೆ, ಓಕೆನಾ, ನೋಡಿ ಕಮೆಂಟ್ ಸೆಕ್ಷನ್ ಹಾಕಿದರೆ ನಾನು ಕಮೆಂಟ್ ಸೆಕ್ಷನ್ ನೋಡ್ಕೊಂಡ್ಬಿಟ್ಟು ನನಗೆ ಏನು ಪ್ರಾಬ್ಲಮ್ ಇದೆ ಅದನ್ನು ಕೊಡೋಕ್ಕೆ ನನಗೆ ಅರ್ಥ ಆಗುತ್ತೆ. ನೀವು ಸುಮ್ಮನೆ ಕೂತ್ಕೊಂಡ್ರೆ ನನಗೇನು ಅನಿಸುತ್ತೆ, ಡೈಲಿ ನೀವು ಬರೀ ಲೆವೆಲ್ ತೊಗೊಂಡು ಹೋದರೆ ನೀವು ಕಲಿತೀರಿ ಅವಾಗ. ಓಕೆನಾ, ಸೊ ನೀವು ಕಲಿಬೇಕಲ್ಲ ಟ್ರೇಡಿಂಗ್ ಅನ್ನೋದು ಏನು ಅಂತ. ಸೊ ಅದಕ್ಕೆ ನಾನು ಇಲ್ಲಿ ಫ್ರೀಯಾಗಿ ಕೊಡ್ತಾಯಿದ್ದೀನಿ. ಜಸ್ಟ್ ನಾನು ಏನು ಕೇಳಿದ್ದೀನಿ ನಿಮ್ಗೇನಾದರೂ ಡೌಟ್ ಇದ್ದರೆ ಹೇಳಿ ಅಂತ. ಸೊ ಇದಾದ ತಕ್ಷಣ ನಾನು ನೋಡ್ತೀನಿ ಎಷ್ಟು ಜನ ನನಗೆ ಕಮೆಂಟ್ ಮಾಡ್ತೀರಾ ನೆಕ್ಸ್ಟ್ ವಿಡಿಯೋ ಅಂತ. ನೀವು ಯಾವಾಗ ನನಗೇನಿಲ್ಲ, ನನಗೆ ಬರೀ ನೆಕ್ಸ್ಟ್ ಅಂತ ಅಷ್ಟೇ ಹಾಕಿ, ನಿಮಗೆ ಬೇಸರ ಆಗ್ತಿದ್ರು. ಓಕೆನಾ, ಸೊ ನೀವು ಲೈಕ್ ಮಾಡ್ತಿರೋ ಬಿಡ್ತಿರೋ ಅದೆಲ್ಲ ನನಗೆ ಬೇಕಾಗಿಲ್ಲ. ಜಸ್ಟ್ ಒಂದು ನನಗೆ ನೆಕ್ಸ್ಟ್ ಅಂತ ಒಂದು ಟೈಪ್ ಮಾಡಿ ಹಾಕಿಬಿಡಿ, ಇಲ್ಲ ನೆಕ್ಸ್ಟ್ ವಿಡಿಯೋ. ಓಕೆನಾ, ನೆಕ್ಸ್ಟ್ ವಿಡಿಯೋ ಅಂತ ಟೈಪ್ ಮಾಡಿ ಹಾಕಿಬಿಡಿ. ಹಾಕಿದರೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋ ಹಂಗೆ ಹಾಕ್ತಾನೆ ಇರ್ತೀನಿ. ಓಕೆ, ಇದು ಯಾಕಂದರೆ ಕಂಟಿನ್ಯೂಷನ್ ತುಂಬ ಒಂದೇ ಇದರಲ್ಲಿ ಹೇಳಬೇಕು ಅಂತಂದರೆ ತುಂಬ 1 ತಾಸು 2 ತಾಸು ವಿಡಿಯೋ ಆಗಿಬಿಡುತ್ತೆ, ನಿಮಗೂ ಬೇಜಾರಾಗಿಬಿಡುತ್ತೆ, ಸ್ಕಿಪ್ ಮಾಡಿ ನೋಡ್ಕೊಂಡು ಹೋಗ್ಬಿಡ್ತೀರ. ಸೊ ಅದಕ್ಕೆ ಓಕೆ, ಈಗ ಟಾಪಿಕಿಗೆ ಬರೋಣ. ಏನು ಅಂತಂತಂದರೆ ಬೇಸಿಕ್ ಕ್ಯಾಂಡಲ್. ಓಕೆ, ಬೇಸಿಕ್ ಕ್ಯಾಂಡಲ್ ಅಂತಂದರೆ ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ, ನಿಮಗೆಲ್ಲ ಗೊತ್ತಿದೆ. ಇದಕ್ಕೆ ಏನಂತಾರೆ, ಮೇಲ್ಗಡೆ ಇದಕ್ಕೆ ವಿಕ್ ಅಂತಾರೆ. ಓಕೆ, ಇದಕ್ಕೆ ಬಾಡಿ ಅಂತಾರೆ. ಓಕೆ, ಓಪನಿಂಗ್ ಎಲ್ಲಿ ಬರುತ್ತೆ, ಜಸ್ಟ್ ಇಲ್ಲ ತಕ್ಷಣ ಓಪನಿಂಗ್ ಬರುತ್ತೆ, ಇದು ಹೈ. ಮೇಲ್ಗಡೆ ಏನಿರುತ್ತೆ ಇದನ್ನು ಹೈ. ಓಕೆ, ಇದ್ರ ಕೆಳಗಡೆ ಏನಿರುತ್ತೆ ಇದು ಕ್ಲೋಸಿಂಗು, ಇದು ಕೆಳಗಡೆ ಬಂದುಬಿಟ್ಟು ಲೋ. ಓಕೆ, ಇದನ್ನು ನಾವು ಶ್ಯಾಡೋ ಅಂತಲೂ ತೊಗೋತೀವಿ. ಬಟ್ ನಮಗದೆಲ್ಲ ಬೇಕಾಗಿಲ್ಲ. ನೋಡಿ, ಜಾಸ್ತಿ ಆಪ್ಷನ್ ಕೊಡೋದ್ರಲ್ಲಿ ವ್ಯರ್ಥ. ಓಕೆನಾ, ಅರ್ಥ ಇಲ್ಲ ಅದರಲ್ಲಿ. ಸೊ ಅದಕ್ಕೆ ಏನು ಇಂಪಾರ್ಟೆಂಟ್ ಇದೆಯೋ ಅದನ್ನು ತೊಗೊಳೋಣ. ಓಕೆ, ಸೊ ಅದಕ್ಕೆ ಈ ರೀತಿ ಸಿಂಪಲ್ ಆಗಿಬಿಟ್ಬಿಡೋಣ. ಹೌದಾ. ಸೊ ನೆಕ್ಸ್ಟ್ ಕ್ಯಾಂಡಲ್ಸ್ ಅಂತೂ ಜಾಸ್ತಿ ಹೇಳೋದು ಬೇಕಾಗಿಲ್ಲ. ಇದು ರೆಡ್ ಕ್ಯಾಂಡಲು, ಇದು ಗ್ರೀನ್ ಕ್ಯಾಂಡಲು ಗೊತ್ತು ನಿಮಗೆ. ಗ್ರೀನ್ ಕ್ಯಾಂಡಲ್ ಅಂತಂದರೆ ಬೈಯಿಂಗು. ಓಕೆ, ಇದು ಅಂತಂದರೆ ಸೇಲಿಂಗು. ಓಕೆ, ಸೊ ಇದು ಅಂತೂ ಗೊತ್ತಿದ್ದೇ ಇದೆ. ಅದಕ್ಕೆ ಜಸ್ಟ್ ಆದರೂ ನಾನು ಬೇಸಿಕ್ಕಿಂದ ಹೇಳಲೇಬೇಕಾಗುತ್ತೆ. ಸೊ ಬುನಾದಿಯಿಂದ ತೊಗೊಂಡು ಬಂದ್ರೇ ಅದಕ್ಕೊಂದು ಅರ್ಥ ಬರುತ್ತೆ ಒಂದು ವಿಡಿಯೋಗೆ. ಸೊ ಈಗ ಹೌ ಸಿಂಗಲ್ ಕ್ಯಾಂಡಲ್ ವಿಲ್ ಫಾರ್ಮ್. ಸಿಂಗಲ್ ಕ್ಯಾಂಡಲ್ ಯಾವ ರೀತಿ ಫಾರ್ಮ್ ಆಗುತ್ತೆ ನಿಮಗೆ ಗೊತ್ತಿರಬೇಕು, ಆದರೂ ಹೇಳ್ತೀನಿ. ಬಟ್ ನೀವು ನೋಡೋ ನಜರಿಯಾ ಹೆಂಗಿದೆಯೋ ನನಗೆ ಗೊತ್ತಿಲ್ಲ. ಸೊ ನನಗೇನು ಅನಿಸುತ್ತೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗಿದೇನಪ್ಪ ಕಾಮನ್ ಅನಿಸ್ಬೋದು, ಬಟ್ ನಿಮ್ಮ ಇಷ್ಟ. ತೊಗೊಳ್ತಿದ್ರೆ ಪಾಸಿಟಿವಾಗಿ ತೊಗೊಳ್ಳಿ, ಇಲ್ಲ ಅಂತಂತಂದರೆ ಅದನ್ನು ನೀವು ಹೆಂಗೆ ತೊಗೋತೀರೋ ಅದು ನಿಮ್ಗೆ ಬಿಟ್ಟಿದ್ದು. ಸಿಂಗಲ್ ಕ್ಯಾಂಡಲ್ ಫಾರ್ಮೇಷನ್ ಯಾವ ರೀತಿ ಆಗುತ್ತೆ ಇಲ್ಲಿ ನೋಡಿ. ಒಂದು ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ, ರೆಡ್ ಆಗಿದೆ ಮತ್ತು ಗ್ರೀನ್ ಆಗಿದೆ. ಇದು ಯಾವ ರೀತಿ ಆಗುತ್ತೆ, ಹೌದಾ. ಇಲ್ಲಿವರೆಗೂ ನೀವು ನೋಡಿದಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ಬಟ್ ಆದರೂ ಹೇಳ್ತೀನಿ. ಫ್ರಮ್ ಅಪ್ ಟು ಡೌನ್ ರೆಡ್ ಕ್ಯಾಂಡಲ್, ಫ್ರಮ್ ಡೌನ್ ಟು ಅಪ್ ಗ್ರೀನ್ ಕ್ಯಾಂಡಲ್. ಓಕೆನಾ, ವರ್ಕ್ ಆನ್ 5 ಮಿನಿಟ್ ಚಾರ್ಟ್. ಯಾವಾಗಲೂ ನಾವು 5 ನಿಮಿಷ ಚಾರ್ಟಲ್ಲಿ ನಾವು ವರ್ಕ್ ಮಾಡ್ತೀವಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನು, ಹೌದಾ. ಸೊ ಫ್ರಮ್ ಅಪ್ ಟು ಡೌನ್ ನೋಡಿ, ಅಪ್ಪಿಂದ, ಓಕೆ, ಅಪ್ಪಿಂದ ಡೌನಿಗೆ ಬರ್ತಾಯಿದ್ರೆ ಇದೇನು ರೆಡ್ ಕ್ಯಾಂಡಲ್ ಅಂತಂತಂದರೆ ಏನು ಬಿಯರಿಶ್ ಇದೆ ಮಾರ್ಕೆಟಲ್ಲಿ, ಮಾರ್ಕೆಟಲ್ಲಿ ಫಾಲಿಂಗ್ ಇದೆ. ಓಕೆನಾ, ಸೊ ಫ್ರಮ್ ಡೌನ್ ಟು ಅಪ್ ಗ್ರೀನ್ ಕ್ಯಾಂಡಲ್. ಡೌನ್ ಟು ಅಪ್ ಅಂತಂತಂದರೆ ಈ ರೀತಿ ಮೇಲ್ಗಡೆ ಹೋಗುತ್ತೆ, ಅಂದರೆ ಕೆಳಗಿಂದ ಫಾರ್ಮೇಷನ್ ಆಗಿಬಿಟ್ಟು ಒಂದು ಕ್ಯಾಂಡಲ್ ಆಗುತ್ತೆ ಮೇಲ್ಗಡೆ ಡೈರೆಕ್ಷನ್. ಅದೇ ನಾವು ರೆಡ್ ಕ್ಯಾಂಡಲನ್ನು ಮೇಲಿಂದ
ಕೆಳಗಡೆ ಆಗುತ್ತೆ, ಕೆಳಗಡೆ ಹಿಂಗೆ ಬರ್ತಾ ಇರುತ್ತೆ. ಓಕೆ, ಇದು ಬಿಯರಿಶ್ ಮೂಮೆಂಟ್ ಅಂದರೆ ಫಾಲಿಂಗ್ ಮೂಮೆಂಟ್, ಕೆಳಗಡೆ ಬರೋ ಚಾನ್ಸಸ್ ಮಾರ್ಕೆಟಿಗೆ ಇರುತ್ತೆ. ಓಕೆನಾ, ಸಿಂಪಲಾಗಿ ಇಟ್ಬಿಡೋಣ. ಇಷ್ಟೇ ಸಿಂಪಲಾಗಿ ಇಟ್ಕೊಳ್ಳಿ. ನೀವು ಎಷ್ಟು ಸಿಂಪಲಾಗಿ ಇಟ್ಕೋತೀರೋ ಮಾರ್ಕೆಟಲ್ಲಿ ಅಷ್ಟೇ ಸಿಂಪಲಾಗಿ ವರ್ಕ್ ಮಾಡ್ತೀರ. ಹೌದಾ? ಸೊ ವೈ ಕ್ಯಾಂಡಲ್ ಆರ್ ಹಿಯರ್, ಕ್ಯಾಂಡಲ್ಸ್ ಯಾಕಿದ್ದಾವೆ ಇಲ್ಲಿವರೆಗೂ ನೀವು ಯೋಚನೆ ಮಾಡಿದಿರೋ ಇಲ್ಲೋ ಅದು ನನಗೆ ಗೊತ್ತಿಲ್ಲ, ಬಟ್ ಅದನ್ನು ನೋಡ್ಕೊಳ್ಳೋಣ. ಯಾಕಿದ್ದಾವೆ ಇಲ್ಲಿ ಕ್ಯಾಂಡಲ್ಸ್ ಇದ್ದಾವೆ, ಯಾಕಿದ್ದಾವೆ? ಮನೇಲಿ ಕ್ಯಾಂಡಲ್ಸ್ ಇರ್ತವೆ. ಹೌದಾ? ಮನೇಲಿ ಕ್ಯಾಂಡಲ್ಸ್ ಯಾಕಿರ್ತವೆ? ಲೈಟ್ ಹೋದರೆ ಹಚ್ಚೋಕ್ಕೆ. ಬಟ್ ಇತ್ತೀಚೆಗೆ ಬರೀ ಬರ್ತಡೇಗೂ ಅದು ಯೂಸ್ ಮಾಡ್ತಾಯಿಲ್ಲ, ಸ್ಪಾರ್ಕಲ್ಲಿ ಯೂಸ್ ಮಾಡ್ತಾಯಿದ್ದಾರೆ. ಈಗೆಲ್ಲ ಮನೆಯಲ್ಲಿ ಇನ್ವರ್ಟರ್ ಆಗಿದ್ದಾವೆ, ಯಾರ ಮನೆಯಲ್ಲಿ ಮೇಣಬತ್ತಿ ಕಾಣಿಸ್ತಿಲ್ಲ. ಬಟ್ ಹಳ್ಳಿಯಲ್ಲಿ ಟೌನಲ್ಲಿ ಏನು ಹೋಗ್ತೀವಲ್ಲ ಆವಾಗ ಅದರಲ್ಲಿ ನಮಗೆ ಮೇಣಬತ್ತಿ ನೋಡೋಕ್ಕೆ ಸಿಗುತ್ತೆ, ಕ್ಯಾಂಡಲ್ಸ್ ನೋಡೋಕ್ಕೆ ಸಿಗುತ್ತೆ ಇನ್ನಾದ್ರೂ. ಸೊ ಯೂಸ್ ಮಾಡ್ತಾ ಇರ್ಬೋದು, ಆಗಂಗಿಲ್ಲ. ಓಕೆನಾ? ಸೊ ವೈ ಕ್ಯಾಂಡಲ್ಸ್ ಆರ್ ಹಿಯರ್, ಕ್ಯಾಂಡಲ್ಸ್ ಯಾಕಿದ್ದಾವೆ ಮಾರ್ಕೆಟಲ್ಲಿ ಅಂತಂದರೆ ಬೈಯಿಂಗು ಸೇಲಿಂಗು. ಬೈ ಮಾಡ್ತೀರಾ, ಓಕೆ, ಸೇಲ್ ಮಾಡ್ತೀರಾ. ಯಾಕೆ ಅಂತಂದರೆ ಕೆಳಗೆ ಬರಬೇಕಾದ್ರೆ ಸೇಲ್ ಮಾಡ್ತೀರಾ, ಮೇಲೆ ಹೋಗ್ಬೇಕಾದ್ರೆ ಬೈ ಮಾಡ್ತೀರಾ. ಅದಕ್ಕೆ ಸೊ ಟು ಎನಲೈಸಿಸ್ ಆ್ಯಂಡ್ ಪ್ರೈಸ್ ಮೂಮೆಂಟ್, ಎನಲೈಸಿಸ್ ಮಾಡೋಕ್ಕೆ ನಾನು ಹೆಂಗೆ ಎನಲೈಸಿಸ್ ಮಾಡ್ತೀನಲ್ಲ ಆ ರೀತಿ ಎನಲೈಸಿಸ್. ಮಾರ್ಕೆಟ್ ಮೇಲೆ ಹೋಗ್ತಾ ಇದೆ, ನಾಳೆನೂ ಮೇಲೆ ಹೋಗುತ್ತೆ. ಮಾರ್ಕೆಟ್ ಕೆಳಗೆ ಬಿದ್ದಿದೆ, ಕೆಳಗೆ ಹೋಗುತ್ತೆ. ಮಾರ್ಕೆಟ್ ಸೈಡ್ ವೇಸ್ ಹೋಗಿದೆ, ಸೈಡ್ ವೇಸ್ ಹೋಗುತ್ತೆ. ಅದು ಎನಲೈಸಿಸ್ ಮಾಡೋಕ್ಕೆ. ಪ್ರೈಸ್ ಮೂಮೆಂಟ್ ಅಂತಂತಂದರೆ ನಾನು 10 ರೂಪಾಯಿ ಇರೋದು ನೀವು 20 ರೂಪಾಯಿಗೆ ತೊಗೋತೀರಾ, 30 ರೂಪಾಯಿಗೆ ತೊಗೋತೀರಾ, 40 ರೂಪಾಯಿಗೆ ತೊಗೋತೀರಾ. ಅದು ಇಲ್ಲ ಅಂತಂದರೆ 10 ರೂಪಾಯಿ ಇರೋದು 9 ರೂಪಾಯಿ ಆಗುತ್ತೆ, 8 ರೂಪಾಯಿ ಆಗುತ್ತೆ, 7 ರೂಪಾಯಿ 6 ರೂಪಾಯಿ ಆಗುತ್ತೆ. ಕೆಳಗೆ ಬೀಳ್ತಾ ಹೋಗುತ್ತೆ, ಒಂದು ಸೈಡ್ ಮೇಲೆ ಹೋಗ್ತಾ ಇರುತ್ತೆ. ಸೊ ಅದನ್ನು ಪ್ರೈಸ್ ಮೂಮೆಂಟ್ ಅಂತ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಆಪ್ಷನ್ ಬಂದುಬಿಟ್ಟು ಟು ಫೈಂಡ್ ದ ಡೈರೆಕ್ಷನ್. ಓಕೆ, ಟು ಫೈಂಡ್ ದ ಡೈರೆಕ್ಷನ್ ಆ್ಯಂಡ್ ಪ್ರೈಸ್ ಆ್ಯಕ್ಷನ್ ಅಂತೂ ನಿಮಗೆ ಗೊತ್ತೇ ಇದೆ, ಎನಲೈಸಿಸ್ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಈ ರೀತಿ ಪ್ರೈಸ್ ಆ್ಯಕ್ಷನ್ ಕರೆಕ್ಟ್ ಆದ್ರೇ ನೀವು ತೊಗೋಬೇಕು ಅಂತ. ಹೌದಾ? ಆಮೇಲೆ ಫೈಂಡ್ ದ ಡೈರೆಕ್ಷನ್ ಅಂದರೆ ಇದು ಮೇಲೆ ಹೋಗ್ತಾ ಇದೆ, ಗೊತ್ತೇ ಆಗ್ಬಿಡುತ್ತೆ. ಕೆಳಗೆ ಬೀಳ್ತಾ ಇದೆ ಅಂದರೆ ಕೆಳಗಡೆ ಬೀಳ್ತಾ ಇದೆ, ಆ ರೀತಿ. ಟು ಫೈಂಡ್ ದ ಟೈಪ್ ಆಫ್ ಕ್ಯಾಂಡಲ್, ಟೈಪ್ ಆಫ್ ಕ್ಯಾಂಡಲ್ ಅದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಟೈಪ್ ಆಫ್ ಕ್ಯಾಂಡಲ್ಸ್ ಯಾವ್ಯಾವ ಬರುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಓಕೆ, ಇದು ಸಿಂಪಲ್ ಕ್ಯಾಂಡಲ್ ಅಂತ ಅಂದ್ಕೊಳ್ಳಿ. ಮೇಲ್ಗಡೆ ವಿಕ್ಕಿದೆ, ಕೆಳಗಡೆ ವಿಕ್ಕಿದೆ. ಓಕೆ, ಸಿಂಪಲ್ ಕ್ಯಾಂಡಲ್. ಇನ್ನೊಂದು ಯಾವಾಗಲೂ ನಾನು ಹೇಳ್ತಾಯಿರ್ತೀನಿ ಡೋಜಿ ಕ್ಯಾಂಡಲ್. ಓಕೆ, ಇನ್ನೊಂದು ಹೇಳ್ತಾ ಇರ್ತೀನಿ ಮೇಲ್ಗಡೆ ಆದರೆ ಹ್ಯಾಮರ್ ಕ್ಯಾಂಡಲ್ ಅಂತ. ಓಕೆ, ಅದೇ ರೀತಿ ಕೆಳಗಡೆ ಆದರೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಅಂತ ಹೇಳ್ತಿರ್ತೀನಿ. ಸೊ ಅದೇ ರೀತಿ ಟೈಪನ್ನು ಕಂಡುಹಿಡಿದು ನಾವು ಪ್ರೈಸನ್ನು ಮೂಮೆಂಟನ್ನು ಕಂಡುಹಿಡ್ಕೊಂಡು ಯಾವ ಡೈರೆಕ್ಷನಲ್ಲಿ ಮೇಲಿಂದ ಕೆಳಗೆ ಬರುತ್ತೋ, ಕೆಳಗಿಂದ ಮೇಲೆ ಹೋಗುತ್ತೋ, ನಾಳೆ ಏನಾಗುತ್ತೋ ಇದನ್ನೆಲ್ಲ ಟೈಪ್ ಆಫ್ ಕ್ಯಾಂಡಲಿಂದ ನಾವು ಕಂಡುಹಿಡಿಬೋದು. ಸೊ ಫೈಂಡ್ ದ ಮಾರ್ಕೆಟ್ ಈಸ್ ಅಪ್ ಟ್ರೆಂಡ್ ಆರ್ ಡೌನ್ ಟ್ರೆಂಡ್. ಟು ಫೈಂಡ್ ದ ಮಾರ್ಕೆಟ್ ಈಸ್ ಅಪ್ ಟ್ರೆಂಡ್ ಆರ್ ಡೌನ್ ಟ್ರೆಂಡ್. ಅಪ್ ಟ್ರೆಂಡ್ ಇದೆಯೋ ಡೌನ್ ಟ್ರೆಂಡ್ ಇದೆಯೋ ಆಲ್ರೆಡಿ ಡೈರೆಕ್ಷನಲ್ಲಿ ಇದೆ, ನಾನು ಕೊಟ್ಟಿದ್ದೀನಿ. ಅದನ್ನು ಇದೇನು ತೊಗೊಳಬೇಕಿಲ್ಲ, ಅದನ್ನು ನಿಮಗೆ ಅಪ್ ಟ್ರೆಂಡಲ್ಲಿ ಇದೆಯೋ ಡೌನ್ ಟ್ರೆಂಡಲ್ಲಿ ಇದೆಯೋ ಅದನ್ನು ನೀವು ಬೇಕಾದರೆ ಕಂಡುಹಿಡ್ಕೋಬೋದು ಮಾರ್ಕೆಟಲ್ಲಿ. ಹೌದಾ? ಸೊ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ತೊಗೊಳೋಣ. ಕ್ಯಾಂಡಲ್ ಬಾಡಿ ನೋಡಿ, ಸ್ವಲ್ಪ ನನ್ನ ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ, ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಬೇಕಂತಂದರೆ ಪಾಸ್ ಮಾಡಿ ಹಿಂದೆ ಮುಂದೆ ನೋಡಿಕೊಂಡು ಕರೆಕ್ಟಾಗಿ ಸ್ಪೆಲ್ಲಿಂಗ್ ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಓಕೆನಾ? ನಮ್ಮದು ಫ್ರೀ ಹ್ಯಾಂಡ್ ರೈಟಿಂಗ್ ಇದೆ, ಸೊ ಡಾಕ್ಟ್ರ್ ಥರ ನಾನು ಗೀಚ್ಬಿಡ್ತೀನಿ. ಇದನ್ನೆಲ್ಲ ಟೈಪ್ ಮಾಡ್ಕೊಂಡು ಕುತ್ಕೊಂಡು ನನಗೆ ಬೇಜಾರು, ಅದಕ್ಕೆ ನಾನು ಫ್ರೀ ಹ್ಯಾಂಡ್ ರೈಟಿಂಗಲ್ಲೇ ಮಾಡಿದ್ದೀನಿ. ಓಕೆನಾ? ಸೊ ಕ್ಯಾಂಡಲ್ ಬಾಡಿ ಕಲರ್ ಈಸ್ ಇಂಪಾರ್ಟೆಂಟ್. ಕ್ಯಾಂಡಲ್ಸ್ ಬಾಡಿ ಆ್ಯಂಡ್ ಕಲರ್ ಈಸ್ ಇಂಪಾರ್ಟೆಂಟ್. ಬಾಡಿ ಮತ್ತು ಕಲರ್ಸ್ ಇಂಪಾರ್ಟೆಂಟ್ ಆಗುತ್ತಾ, ಬಾಡಿ ಇಂಪಾರ್ಟೆಂಟ್ ಆಗುತ್ತಾ, ಕಲರ್ ಇಂಪಾರ್ಟೆಂಟ್ ಆಗುತ್ತಾ, ರೆಡ್ಡು ಗ್ರೀನು. ಓಕೆ, ಅದನ್ನು ನೋಡೋಣ. ಟೈಪ್ ಆಫ್ ಬಾಡಿ ಆ್ಯಂಡ್ ಪ್ಲೇಸಿಂಗ್ ಈಸ್ ಇಂಪಾರ್ಟೆಂಟ್. ಟೈಪ್ ಆಫ್ ಬಾಡಿ ಪ್ಲೇಸಿಂಗ್ ಈಸ್ ಇಂಪಾರ್ಟೆಂಟ್, ಬಟ್ ಕಲರ್ ಈಸ್ ನಾಟ್ ಇಂಪಾರ್ಟೆಂಟ್. ಟೈಪ್ ಆಫ್ ಬಾಡಿ ಆಮೇಲೆ ಮತ್ತು ಪ್ಲೇಸಿಂಗ್. ಟೈಪ್ ಆಫ್ ಬಾಡಿ ಅದೇ ಹೇಳಿದ್ನಲ್ಲ, ಹ್ಯಾಮರ್ ಕ್ಯಾಂಡಲ್ಲು, ಓಕೆ, ಡೋಜಿ ಕ್ಯಾಂಡಲ್ಲು, ಸಿಂಪಲ್ ಕ್ಯಾಂಡಲ್ಲು. ಓಕೆ, ಅದೇ ರೀತಿ ಬಾಡಿ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಪ್ಲೇಸಿಂಗ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಸಪೋರ್ಟಲ್ಲಿ, ರೆಸಿಸ್ಟೆನ್ಸಲ್ಲಿ ಇಲ್ಲಿ ಯಾವ ಕ್ಯಾಂಡಲ್ ಆಗ್ತಿದೆ, ಇಲ್ಲಿ ಯಾವ ಕ್ಯಾಂಡಲ್ ಆಗ್ತಿದೆ, ಇದ್ರ ಮೇಲ್ಗಡೆ ಯಾವ ಕ್ಯಾಂಡಲ್ ಆಗ್ತಿದೆ, ಇದ್ರ ಕೆಳಗಡೆ ಯಾವ ಕ್ಯಾಂಡಲ್ ಆಗ್ತಿದೆ. ಸಪೋರ್ಟ್ ರೆಸಿಸ್ಟೆನ್ಸ್ ಅಂತೂ ಗೊತ್ತಿದೆ ನಿಮಗೆ, ಇದು ರೆಸಿಸ್ಟೆನ್ಸ್ ಅಂತೀವಿ, ಇದಕ್ಕೆ ಸಪೋರ್ಟ್ ಆಗ್ತಿದೆ. ಓಕೆನಾ? ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಹಾಂ, ಬಟ್ ಕಲರ್ ಈಸ್ ನಾಟ್ ಇಂಪಾರ್ಟೆಂಟ್. ಕಲರ್ ಯಾವುದೇ ಆಗಿರಲಿ, ರೆಡ್ ಆಗಿರಲಿ ಮತ್ತು ಗ್ರೀನ್ ಆಗಿರಲಿ, ರೆಡ್ ಆಗಿರಲಿ ಗ್ರೀನ್ ಆಗಿರಲಿ. ಓಕೆ,
ನಾವು ರೆಡ್ಡನ್ನು ಏನು ಮಾಡ್ತೀವಿ ಸ್ಟಾಪ್. ಓಕೆ, ಸಿಗ್ನಲಲ್ಲಿ ಹೆಂಗೆ ಕಲರ್ ಇದೆಯಲ್ಲ ಸ್ಟಾಪು, ರೆಡ್ ಬಂದರೆ ಸ್ಟಾಪ್ ಮಾಡಿಬಿಡ್ತೀವಿ, ಗ್ರೀನ್ ಬಂದರೆ ಗೋ ಅಂತ ಹೋಗ್ಬಿಡ್ತೀವಿ ಮುಂದ್ಗಡೆ. ಸೊ ಅದೇ ರೀತಿ ಇಲ್ಲಿನೂ ಹಾಗೆ. ಸೊ ಇಲ್ಲಿ ಕಲರ್ ಅಷ್ಟೇನು ಇಂಪಾರ್ಟೆಂಟ್ ಆಗೋಲ್ಲ, ಪ್ಲೇಸಿಂಗ್ ಇಂಪಾರ್ಟೆಂಟ್. ಅಂತಂದರೆ ಈ ಕಲರ್ ನೋಡಿ, ಒಂದು ಸತಿ ಇಲ್ಲಿ ರೆಡ್ ಆಗಿರುತ್ತೆ, ನಾನು ಕೆಳಗಡೆನೇ ಬರುತ್ತೆ ಅಂತ ತೊಗೊಳಿಕ್ಕೆ ಸಾಧ್ಯನೇ ಇಲ್ಲ, ಹೌದಾ. ರೆಡ್ ಆಗಿಬಿಟ್ಟು ಇಲ್ಲಿ ನೆಕ್ಸ್ಟ್ ಡೇ ಇಲ್ಲಿ ಗ್ರೀನೂ ಆಗ್ಬೋದು. ಅದಕ್ಕೆ ಕಲರ್ ಈಸ್ ನಾಟ್ ಇಂಪಾರ್ಟೆಂಟ್. ಇಲ್ಲಿ ಕಲರ್ ಇಂಪಾರ್ಟೆಂಟ್ ಇದೆ, ಬೀಳುವಾಗ ಕಲರ್ ಇಂಪಾರ್ಟೆಂಟ್ ಇದೆ, ರೆಡ್ ಬರ್ತಾಯಿದೆ. ಬಟ್ ಯಾವುದೋ ಒಂದು ಪ್ಲೇಸ್ನಲ್ಲಿ ರೆಡ್ ಆಯಿತು ಅಂತಂದರೆ ಕೆಳಗಡೆ ಬರುತ್ತೆ, ಕಂಡಿದ್ದೀರ ಎಲ್ಲಾದರೂ ಇಲ್ಲ, ಹೌದಾ. ಸೊ ಅದಕ್ಕೆ ಕಲರ್ ಈಸ್ ನಾಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು ಸಿಂಪಲ್ ಅಂತಂತಂದರೆ ಸಿಂಪಲ್ ಆಗಿದೆ ನೋಡಿ, ಓಕೆನಾ. ಸಿಂಪಲ್ ಆಗಿದೆ, ಮಾರ್ಕೆಟ್ ಈಸ್ ನಾರ್ಮಲ್. ಮಾರ್ಕೆಟು ಸಿಂಪಲ್ ಆಗಿದ್ದರೆ, ಕ್ಯಾಂಡಲ್ ಸಿಂಪಲ್ ಆಗಿದ್ದರೆ ಮಾರ್ಕೆಟು ನಾರ್ಮಲಾಗಿ ವರ್ಕ್ ಮಾಡ್ತಾಯಿದೆ. ಇಲ್ಲಿ ಯಾವುದೋ ಒಂದು ಕ್ಯಾಂಡಲ್ ಆಗಿದೆ ನೋಡಿ, ಕರೆಕ್ಟಾಗಿ ತಿಳ್ಕೊಳ್ಳಿ. ನಾನು ವೀಡಿಯೋದಲ್ಲಿ ಯಾವ ಕ್ಯಾಂಡಲಿಗೆ ಯಾವ ಹೆಸರು ಕೊಡ್ತೀನೋ ಅದೆಲ್ಲ ಮುಂದೆ ನಿಮಗೆ ಯೂಸ್ ಆಗುತ್ತೆ. ನೀವು ಏನಾದರೂ ಇಲ್ಲಿ ಇಗ್ನೋರ್ ಮಾಡಿದ್ರೆ ಮುಂದೆ ನಾನು ಏನು ಹೇಳಿದ್ರು ನಿಮಗೇನೂ ಅರ್ಥ ಆಗೋಂಗಿಲ್ಲ. ಅದಕ್ಕೆ ಫಸ್ಟಿಂದನೇ ನಿಮ್ಗೆ ಬೇಸಿಕ್ಕಿಂದನೇ ಹೇಳ್ಕೊತ ಹೋಗ್ತಾಯಿದ್ದೀನಿ. ಸೊ ಇಲ್ಲಿ ಯಾವುದೋ ಒಂದು ಕ್ಯಾಂಡಲ್ ಆಗಿದೆ, ಓಕೆನಾ. ಇಲ್ಲಿ ಯಾವುದೋ ಒಂದು ಕ್ಯಾಂಡಲ್ ಆದ ತಕ್ಷಣ ಇದು ಒಂದು ಫಾರ್ಮೇಷನ್ ಕ್ಯಾಂಡಲ್, ಅಪ್ ಟ್ರೆಂಡಲ್ಲಿ ಏನೋ ಹೋಗುತ್ತೆ. ಜಸ್ಟ್ ಎಕ್ಸಾಂಪಲ್ ಕೊಡ್ತಾಯಿದ್ದೀನಿ, ಅಪ್ ಟ್ರೆಂಡಲ್ಲಿ ಹೋಗುತ್ತೆ ಅಂತ ಒಂದು ತೊಗೋತೀರ. ಅದು ಇನ್ ಬಿಟ್ವೀನಲ್ಲಿ ಏನಾಗುತ್ತೆ, ಒಂದು ನಾರ್ಮಲ್ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗುತ್ತೆ. ಅದನ್ನು ಪ್ರೈಸನ್ನು ತೊಗೊಂಡೋಗೋಕ್ಕೆ, ಪ್ರೈಸ್ ಆ್ಯಕ್ಷನ್ ಮಾಡೋಕ್ಕೆ, ಅದು ಮಾರ್ಕೆಟನ್ನು ಡೈರೆಕ್ಷನ್ನ ಹಿಡಿಯೋಕ್ಕೆ ಮಾರ್ಕೆಟಲ್ಲಿ ಸಿಂಪಲ್ ಕ್ಯಾಂಡಲ್ ವರ್ಕ್ ಆಗುತ್ತೆ, ಓಕೆನಾ. ನಾರ್ಮಲ್ ಕ್ಯಾಂಡಲ್ ಹ್ಯಾವ್ ಜಸ್ಟ್ ಮೂವ್. ನಾರ್ಮಲ್ ಕ್ಯಾಂಡಲ್ ಏನಾಗಿರುತ್ತೆ, ನಾರ್ಮಲ್ ಕ್ಯಾಂಡಲ್ ಹ್ಯಾವ್ ಎ ಜಸ್ಟ್ ಮೂವ್, ಹೌದಾ. ನಾರ್ಮಲ್ ಕ್ಯಾಂಡಲ್ಸ್ ಏನಾಗಿರುತ್ತೆ, ಜಸ್ಟ್ ಮೂವ್ ಆಗ್ತಾ ಇರುತ್ತೆ ಅಷ್ಟೇ. ಫಾರ್ಮೇಷನ್ ಆಗುತ್ತೆ, ಮೂವ್ ಆಗುತ್ತೆ. ಡೌನ್ ಟ್ರೆಂಡಲ್ಲಾಗಾದರೂ ಮೂವ್ ಆಗುತ್ತೆ, ಕೆಳಗಾದರೂ ಮೂವ್ ಆಗುತ್ತೆ. ಬಟ್ ಇನ್ ಬಿಟ್ವೀನ್ ಏನಾಗಿರುತ್ತಲ್ಲ, ನೀವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಅಲ್ಲೇ ನೀವು ಎಕ್ಸಿಕ್ಯೂಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದೆಲ್ಲ ನಾನು ಹೇಳ್ಕೊಡ್ತೀನಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಓಕೆ, ನಾರ್ಮಲ್ ಕ್ಯಾಂಡಲ್ ಏನಾಗಿರುತ್ತೆ, ಜಸ್ಟ್ ಮೂವ್ ಇರುತ್ತೆ. ಯಾವ ರೀತಿ ಅಂತಂತಂದರೆ ನಾರ್ಮಲ್ ವಾಕಿಂಗ್ ಆದರೂ ಇರ್ಬೋದು, ರನ್ನಿಂಗ್ ಆದರೂ ಇರ್ಬೋದು, ಜಂಪಿಂಗ್ ಆಗಿರ್ಬೋದು. ಜಂಪಿಂಗ್ ಅಂತಂತಂದರೆ ನಾನು ಒಮ್ಮೆ 5 ಮೀಟರ್ ಜಂಪ್ ಮಾಡ್ತೀನಿ, ಆ ರೀತಿ ಅಲ್ಲ. ರನ್ನಿಂಗ್ ಅಂತಂದರೆ ನಾನು ಒಮ್ಮೆ 10 ಕಿಲೋಮೀಟರ್ ರನ್ ಮಾಡ್ತೀನಿ, 5 ಕಿಲೋಮೀಟರ್ ರನ್ ಮಾಡ್ತೀನಿ ಡೈಲಿ, ಅದು ಅಲ್ಲ. ಓಕೆ, ನಾರ್ಮಲ್ ವಾಕಿಂಗ್ ಅಂತಂದರೆ ಸುಮ್ಮನೆ ಏನೋ ಒಂದು ನಿಮಿಷ. ಓಕೆ, ರನ್ನಿಂಗಲ್ಲಿ ಏನೋ ಓಡ್ಕೊಂಡು ಬಂದುಬಿಟ್ಟು ಬಾಲ್ ಹಾಕಿದೆ, ಇದೊಂದು ಸೀಮಿತಾಗಿರುತ್ತೆ. ಅದಕ್ಕೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತಿದ್ದೀನಿ. ನಾರ್ಮಲ್ ಕ್ಯಾಂಡಲ್ ಹ್ಯಾವ್ ಜಸ್ಟ್ ಎ ಮೂವ್, ಅಂದರೆ ಜಸ್ಟ್ ಮೂವ್, ನಾರ್ಮಲ್ ಮೂವ್, ರನ್ನಿಂಗ್, ಜಂಪಿಂಗ್, ಆ ರೀತಿ ಸ್ಲೋ ಆ್ಯಂಡ್ ಸ್ಟಡಿ, ಓಕೆ. ಸೊ ಇದೇ ರೀತಿ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಡಿಫ್ರೆಂಟಾಗಿ ಕ್ಯಾಂಡಲ್ಸನ್ನು ನೋಡ್ಕೊಳ್ಳೋಣ, ಓಕೆನಾ. ಸೊ ಇವತ್ತಿಗೆ ಇಲ್ಲಿಗೆ ಬೇಸಿಕ್ ಕ್ಯಾಂಡಲ್ನ ಇಲ್ಲಿಗೆ ನಿಲ್ಲಿಸ್ಬಿಡೋಣ. ನಾಳೆ ವೀಡಿಯೋದಲ್ಲಿ ಒಳ್ಳೆ ಇದು ಮಾಡೋಣ. ಬಟ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ, ನೆಕ್ಸ್ಟ್ ವೀಡಿಯೋ ಅಂತ ಕಮೆಂಟ್ ಹಾಕಿ, ನನಗೆ ಖುಷಿ ಆಗುತ್ತೆ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ನನಗೆ ಒಂದು ಪವರ್ಫುಲ್ ವೆಪನ್ ಆಗುತ್ತೆ, ಹೌದಾ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.